ಒಂದು ಚಿಕ್ಕ ತಪ್ಪು, ಒಂದು ಕಿರಿದಾದ ದಾರಿ ಮತ್ತು ಹೊರಬರಲು ಆಗದ ಕತ್ತಲೆ. ಇದು ಥಾಮಸ್ ಮತ್ತು ರಾಬಿನ್ ಅನ್ನೋ ಇಬ್ಬರು ಯುವಕರ ನಿಜಕ್ಕೂ ನಡುಗಿಸುವ ಕತೆ. ಥಾಮಸ್ ಮತ್ತು ರಾಬಿನ್ ಇಬ್ಬರು ಸಾಹಸ ಪ್ರಿಯರು. ಟ್ರೆಕ್ಕಿಂಗ್, ಅಡ್ವೆಂಚರ್, ಅಪಾಯಕಾರಿ ಜಾಗಗಳು ಇವುಗಳೇ ಅವರಿಗೆ ಜೀವ. ಒಂದು ದಿನ ಅವರು ಒಂದು ಹಳೆಯ ಭಯಾನಕ ಗುಹೆ ಬಗ್ಗೆ ಕೇಳ್ತಾರೆ. ಆ ಗುಹೆಯ ಒಳಗೆ ಹೋಗಿ ಯಾರೂ ಸುರಕ್ಷಿತವಾಗಿ ಇಲ್ಲಿವರೆಗೂ ಬಂದಿಲ್ಲ ಅಂತ ಅಲ್ಲಿನ ಜನ ಹೇಳ್ತಾರೆ. ಆದರೂ ನಾವು ಬೇರೆ, ನಮಗೆ ಏನೂ ಆಗಲ್ಲ ಅಂತ ಅವರು ನಿರ್ಧಾರ ಮಾಡ್ತಾರೆ. ಗುಹೆಯ ಒಳಗೆ ಹೋದ ಮೇಲೆ ಮೊದಲಿಗೆ ಎಲ್ಲವೂ ಸಾಮಾನ್ಯ ಅನ್ನಿಸ್ತಿತ್ತು. ಆದರೆ ಸ್ವಲ್ಪ ಹೊತ್ತಿಗೆ ಬೆಳಕು ಕಡಿಮೆಯಾಗುತ್ತಾ ಹೋಯಿತು. ಹವಾಮಾನ ತಣ್ಣಗಾಯಿತು ಮತ್ತು ಒಳಗೆ ಒಂದು ವಿಚಿತ್ರ ನಿಶ್ಶಬ್ದ. ರಾಬಿನ್ ಹೇಳ್ತಾನೆ, ಇಲ್ಲಿ ಏನೋ ಸರಿಯಿಲ್ಲ. ಥಾಮಸ್ ನಗ್ತಾನೆ. ಫಿಯರ್ ಅನ್ನೋದು ಮೈಂಡ್ ಗೇಮ್. ಅವರು ಮುಂದೆ ಹೋಗ್ತಾ ಇದ್ದಾಗ ಒಂದು ತುಂಬ ಕಿರಿದಾದ ದಾರಿ ಸಿಕ್ತು. ಇದನ್ನು ದಾಟಿದರೆ ಮತ್ತೊಂದು ದೊಡ್ಡ ಗುಹೆ ಇರಬಹುದು ಅಂತ ಥಾಮಸ್ ಹೇಳ್ತಾನೆ. ಅವರು ಒಳಗೆ ನುಗ್ತಾರೆ. ಆದರೆ ಮಧ್ಯದಲ್ಲಿ ರಾಬಿನ್ ಸಿಕ್ಕಿಬಿಡ್ತಾನೆ. ಅವನ ದೇಹ ಕಲ್ಲುಗಳ ಮಧ್ಯೆ ಅಂಟಿಕೊಳ್ಳುತ್ತದೆ. ಅವನು ಎಷ್ಟು ಪ್ರಯತ್ನ ಮಾಡಿದರೂ ಹೊರಬರಲು ಆಗಲ್ಲ. ರಾಬಿನ್ ಕಿರುಚ್ತಾನೆ, ಥಾಮಸ್, ನನ್ನನ್ನು ಹೊರತೆಗೆ, ನಾನು ಸಿಕ್ಕಿಬಿಟ್ಟಿದ್ದೀನಿ. ಥಾಮಸ್ ಪ್ರಯತ್ನ ಮಾಡ್ತಾನೆ. ಆದರೆ ದಾರಿ ತುಂಬ ಕಿರಿದಾಗಿರುತ್ತೆ. ಗಂಟೆಗಳು ಕಳೆಯುತ್ತವೆ. ಅವರು ಸಿಕ್ಕಿಬಿದ್ದೇ ಇರುತ್ತಾರೆ. ನೀರು ಇಲ್ಲ, ಆಮ್ಲಜನಕ ಕಡಿಮೆ ಆಗುತ್ತಾ ಬರುತ್ತೆ. ಅವಸರದಲ್ಲಿ ಅವರಿಗೆ ಗುಹೆಯ ಒಳಗಿಂದ ವಿಚಿತ್ರ ಶಬ್ದಗಳು ಕೇಳುತ್ತವೆ. ಯಾರೋ ನಡೆಯುವ ಹಾಗೆ, ಯಾರೋ ಉಸಿರಾಡುವ ಹಾಗೆ. ರಾಬಿನ್ ನಡುಗುತ್ತಾನೆ. ಇಲ್ಲಿ ಇನ್ನೊಬ್ಬರೂ ಇದ್ದಾರೆ. ಥಾಮಸ್ ಮೌನವಾಗುತ್ತಾನೆ. ಆಮ್ಲಜನಕ ಕಡಿಮೆಯಾಗುತ್ತಾ ಅವರು ದುರ್ಬಲರಾಗುತ್ತಾರೆ. ರಾಬಿನ್ ನಿಧಾನವಾಗಿ ಮಾತಾಡುತ್ತಾನೆ, ನಾವು ಇಲ್ಲಿಂದ ಹೊರಬರಲ್ಲ ಅನಿಸುತ್ತೆ. ಥಾಮಸ್ ಕಣ್ಣಲ್ಲಿ ನೀರು. ಕೊನೆಗೆ ಆ ಕತ್ತಲೆಯೊಳಗೆ ಅವರು ಇಬ್ಬರು ಮೌನವಾಗಿ ಬಿಡುತ್ತಾರೆ. ಒಂದು ತಪ್ಪು ನಿರ್ಧಾರ, ಒಂದು ಕಿರಿದಾದ ದಾರಿ ಮತ್ತು ಜೀವನದ ಕೊನೆಯ ಕ್ಷಣಗಳು. ಇದು ಕೇವಲ ಕಥೆಯಲ್ಲ. ಅಡ್ವೆಂಚರ್ ಮಾಡುವಾಗ ಜಾಗ್ರತೆ ಇಲ್ಲದಿದ್ದರೆ ಏನಾಗುತ್ತೆ ಅನ್ನೋದರ ಎಚ್ಚರಿಕೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.